ನಾವು ಯಾರನ್ನೂ ನಂಬಿಕೊಂಡು ಹೋರಾಟ ಮಾಡೋದು. ಯಾಕೆ ನಮ್ಗೆ ಆ ಸ್ವತಂತ್ರ ಸಿಕ್ಕ ಯಾವುದೇ ಕೆಟ್ಟದಕ್ಕೂ ಹೋಗಲ್ಲ. ಲಾಭ ಬಂದ್ರು ಒಳ್ಳೇದೇ ಮಾಡೋದು ಕಾನೂನು ಚೌಕಟ್ಟರೆ. ಅದು ಏನೇ ಆದ್ರೂ ಕಾನೂನು ಚೌಕಟ್ಟರೆ. ಹಾಗಾಗಿ ನಿಮ್ಮ ಮಕ್ಕಳು ನೀವು ಇವತ್ತು ಏನು ಹೋರಾಟ ಮಾಡೋದು ಏನೇ ಆಗಿ ಅದು ಕಾನೂನು ಬಿಟ್ಟು ಆಚೆ ಹೋಗ್ಬಾರ್ದು. ಮತ್ತೆ ಏನು ಒಳ್ಳೇದಾಗು ಯಾತಕ್ಕೋಸ್ಕರ ಹೋರಾಟ ಮಾಡ್ತಿರೋ ಫಸ್ಟ್ ನಾವು ತಿಳ್ಕೋಬೇಕು. ನಾವು ಬನ್ನಿ ಮೇಲೆ ಬರದೇ ಇರ್ಬೋದಾಯ್ತು. ನಮ್ಗೆ ಧಿಕ್ಕಾರ ಹೋಗೋರು, ನಮ್ಗೆ ಕಲ್ಲು ಹೊಡಿತಾರೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು. ಇಲ್ಲ ಇವತ್ತು ಅವ್ರಿಗಾಯ್ತದ, ನಾಳೆ ನಮ್ಗಾಯ್ತದ. ನಮ್ ಕೈಲಿ ಅದೇನ್ ನಿಮ್ಗೆ ನಾವೇನ್ ಹೋಗ್ಬಿಡೋ ಈಗ ದುಡ್ಡು ಹೋಗ್ಬಿಡವ. ರೈತ ಸಪೋರ್ಟ್ ಕೊಡ್ತೀವಿ ನಿಮ್ಗೆ. ಅಷ್ಟು ಕೊಡ್ಲಿಲ್ಲ ಅಂದ್ರೆ ಕಾಸು ಎಲ್ಲ ಊಟ ಆಗಿಲ್ಲ. ನಿಮ್ಗೆ ನಾವು ಬಹಳ ಸಪೋರ್ಟ್ ಕೊಡ್ತೀವಿ. ನಿಮ್ ಜೊತೆ ನಾವ್ ಇರ್ತೀವಿ. ನಾಳೆ ಯಾರ ಜಾಗ ಕೊಡೋರು, ಅಪ್ಪಂದ ಜಾಗ ಯಾರ ಜಾಗ ಕೊಡೋರು, ಯಾರ ಜಾಗ ನೀವ್ ಕೇಳ್ಬೇಕು. ನಿಮ್ಮ ಅಪ್ಪ ಜಾಗ ಕೊಡಲ್ಲ ಅಂದಾಗ ನಿಮ್ಮ ಅಪ್ಪಂದ ಜಾಗ ಯಾರಂತಾರ ಅವ್ರನ್ನ, ಯಾರದ ಜಾಗ ನಮ್ದು, ಅವ್ರ ಅಪ್ಪಂದಲ್ಲ. ಹೋರಾಟ ಮಾಡಬೇಡ ಅಂದ್ರೆ ಇವ್ರು ಯಾರ? ಹೋರಾಟ ಮಾಡಬೇಡ ಅಂದ್ರೆ ಇವ್ರು ಯಾರು? ಸಂಘಟನೆಗಳು ಬರ್ತಾರಪ್ಪ, ನಾಳೆ ಎಲ್ರು ಬರ್ತಾರ. ಬರಬೇಡ ಅಂದ್ರೆ ಇವ್ರು ಯಾರ? ಕೊಡಿ ಅವ್ರಿಗೆ ನೇರವಾದ ಹೋರಾಟಕ್ಕೆ ಮಾಡ್ಕೊಡಿ. ಏನ್ CCF ಇದು ಜಾಗ ನೋಡ್ಕೊಳಕಿರೋರು ಅಷ್ಟೇ. ಮುಂದೆ ಏನಾಯ್ತು ಗೊತ್ತು ನಿಮ್ಗೆ? ಯಾವ್ದು ಹಿಂಗಿದ್ರೆ 10 ವರ್ಷ ನೋಡ್ಕೊಳ್ಳಿ. 10 ವರ್ಷ ನಮ್ಗೆ ಪ್ರೊಫೆಸರ್ ಅವತ್ತೇ ಹೋಗ್ಬಿಟ್ರೆ ಎಲ್ಲನೂ. ಇನ್ನು 10-15 ವರ್ಷ ಎಲ್ಲ ಪ್ರೈವೇಟೈಸೇಷನ್. ನಾವೆಲ್ಲ ನಾವು ರೈತರು ಸೇರೋಗಿ ನಾವು ಅಷ್ಟೇ. ನಾವು ಜಮೀನ್ ಮಾರ್ಕೆಟ್ ಈಗ 30% ಕೇಳಿದವ್ರು ಬಂದ್ಬಿಟ್ರ. ಎಷ್ಟು ಬಂದ್ರ? 20% ಅವ್ರು ಬಂದ್ರೆ ನೆಕ್ಸ್ಟ್ MLA ಬರ್ತಾರೆ ಈಗ ಅವರು. ಹೇಳಿ, ಅಲ್ಲಿ ನೆಕ್ಸ್ಟ್ MLA ಬಂದಿದ್ದ ಕೇಳಿದವರು ನಿಮ್ ಜಾಗ ಇರಲ್ಲ ಕೊಡ್ಲಿ. ಇಲ್ಲಿ ಸತ್ತವ್ರು ಆನೆ ಪರಿಹಾರ ಕೊಡ್ಲಿ ಮನುಷ್ಯ, ಅಲ್ಲಿ ಸತ್ತವ್ರು ನಮಗೂ ಕೊಡ್ಲಿ. ಅದ್ ನಾವ್ ಬೇಡ, ಆಯ್ತು ಕೊಡ್ಲಿ. ಅದ್ ಕೊಟ್ಟರ ಇವತ್ತು ಬಂದು ಹೋಯ್ತಾ ಇದೆ ಕೇಳಕ್ಕ. ಕರ್ನಾಟಕನ ಮಾರ್ಕತಾವ್ರು ಎಲ್ಲವ. ಅದು ಆಮೇಲೆ MNC ಕಂಪ್ನಿಗಳು ಬರ್ತಾರೆ, ದೇಶನೇ ಮಾರ್ತಾವ್ರು ಅವರು. ಇವ್ರು ಕರ್ನಾಟಕ ಮಾರ್ನ, ಅವರು ದೇಶ ಮಾರ್ತಾವ್ರ. ಎಲ್ಲ ಆಗ್ತಾವ, ಅಗ್ರಿಮೆಂಟ್ಗಳು ಆಗ್ತಾವ. ರೈತರು ಇರಲ್ಲ, ನಾವೆಲ್ಲ ಇರಲ್ಲ. ನಾವೆಲ್ಲ ಭೂಮಿಗಳೆಲ್ಲ ಹೊರಟೋಯ್ತು ಅವ್ರಿಗೆ. ನೀವೆಲ್ಲ ಕೆಲಸದಲ್ಲಿ ಇದ್ರು ಕೆಲಸನೂ ಇರಲ್ಲ, ಅವ್ರ ಕಡೆ ಬರ್ತಾರೆ ಎಲ್ಲ. ಇವ್ರು 10 ವರ್ಷದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ನೀವೇ ಬೇರೆ ನಾವೇ ಬೇರೆ ಅಲ್ಲ. 10-15 ವರ್ಷದಲ್ಲಿ ಇಡೀ ಇಂಡಿಯಾ ದೇಶ ಬೇರೆಯವ್ರ ಕೈ ಹೋಯ್ತು. ಇವ್ರನ್ನ ಕಳ್ಳನ್ ಮಕ್ಕಳು ಅಂದ್ರೆ ಇನ್ನೇನಂದ್ರು? ಅಯೋಗ್ಯರು ಅಂದ್ರೆ ಇನ್ನೇನಂದ್ರು? ಅವಿವೇಕಿಗಳು ಅಂತ ಏನಂದ್ರು? ಯಾರಪ್ಪ ಒಬ್ಬರು ಹುಟ್ಟಿದಾರಲ್ಲ ನಂಗೆ ಬೇಡ ಅಂತ ಅದೇ ನಾವು ಸಾಯಲು. ಅವ್ರು ಎಷ್ಟೆಷ್ಟು ಕೋಟಿ ಸಂಪಾದನೆ ಮಾಡಿದ್ರು, 1 ನಿಮಿಷದಲ್ಲಿ ಎಷ್ಟೆಷ್ಟೋ ಕೋಟಿ ಸಂಪಾದನೆ ಮಾಡ್ತಾರ. ಇಲ್ಲಿ ಕಷ್ಟಪಡೋದು ನಿಜವಾಗ ನಮ್ಮ ದೇಶದಲ್ಲಿ ಕಷ್ಟಪಡೋದಿಲ್ಲ, ದುಡಿಯೋನಿಲ್ಲ, ಬೆಳೆಯೋನಿಲ್ಲ. ಅವ್ರಿಗೆಲ್ಲ ಬುದ್ಧಿ ಕಲ್ಸ ಕಾಲ ಬರ್ತದ. ನೆಕ್ಸ್ಟ್ ಬುದ್ಧಿ ಕಲ್ಸ ಅವೆಲ್ಲ ನೀವು ಹಿಂಗೆಲ್ಲ ಲೇಟು. ನಾವು ಇವತ್ತಿನ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಆವತ್ತೇ ಹೇಳಿದ್ರು ಖಾಸಗೀಕರಣ ಆಗದೆ. ಎಷ್ಟು ಹೇಳಿ? 93-95 ಹೇಳಿದ್ರು. ಆಗ ನೀವೆಲ್ಲ ನಗ್ನಾಡ್ತಿರೋ, ನೀವ್ ಯಾರು ಇರ್ಲಿಲ್ಲ ಅವತ್ ಕೆಲಸ ಮಾಡ್ತಾರೆ, ಎಲ್ರಿಗೂ ನಗ್ನಾಡ್ತಿದ್ರು. ಇವತ್ತು ಖಾಸಗೀಕರಣ ಮಾಡ್ತಾರೆ, ಫಾರೆಸ್ಟ್ ನ ಮಾರ್ತಾರೆ, ಮಾರಕ್ಕೆ ಇವೆಲ್ಲ ನಡೀತಾ ಇರೋದು. ಒಳಗಡೆ ಒಬ್ರು ಇರಕ್ಕಿಲ್ಲ. ಅವ್ರು ಹೆಲಿಕಾಪ್ಟರ್ ಬರ್ಬೇಕು, ಒಳಕ ಹೆಲಿಕಾಪ್ಟರ್ ಹೋಗ್ಬೇಕು, ಅವ್ರು ದಂಧೆ ಮಾಡ್ಬೇಕು, ರೆಸಾರ್ಟ್ಗಳು ಮಾಡ್ಕೋಬೇಕು, ಕರ್ಕೊಂಡ್ ಬರ್ಬೇಕು, ದುಡ್ಡು ಮಾಡ್ಬೇಕು. ಅರಣ್ಯ ಮಂತ್ರಿಗೆ ನೇರ ದುಡ್ಡು ಹೋಗ್ಬೇಕು. ಇದು ಉದ್ದೇಶ. ಸಸ್ಯ ಸಂಪತ್ತು ಎಷ್ಟರ ಕಾಡಲ್ಲಿ ನಮ್ದು ಚಾಮರಾಜನಗರ 52%. ಇವತ್ತು ಬೇಸಾಯ ಏನು ಮಾಡೋದು ಬಿಟ್ಟದ. ಒಂದ್ ವಾರದಿಂದ ಎಲ್ಲ ಉತ್ಸವ ಅಂತೀರಿ ಸುಂಗ. ಅದಕ್ಕೆ ಕಾಡ್ಬೇಕು, ಬೆಳೆಸಕ್ ಯಾರಿಗೂ ಇಲ್ಲ, ನಾವು ಬೆಳೆಸ್ಬೇಕು. ಕಾಡು ಎಷ್ಟು ನಮ್ಮ ದೇಶದಲ್ಲಿ, ಅಮೆರಿಕಾದಲ್ಲಿ ನಮ್ಮ ಪ್ರೊಫೆಸರ್ ಹೇಳ್ತಿದ್ರು 1000 ಎಕರೆ ಬೆಳೆದ ಸಸ್ಯ ಸಂಪತ್ತು ನಮ್ಮಲ್ಲಿ 1 ಎಕರೆ ಬೆಳೆದಂತ ಮಾಮೂಲಿ. ಇನ್ ಕಾಡಲ್ಲಿ ಎಷ್ಟಿರ್ಬೋದು ಅಷ್ಟು ಶ್ರೀಮಂತರು ನಾವು. ಅದೆಲ್ಲ ಲೂಟಿ ಮಾಡ್ಬೇಕು ಅವ್ರು. ಅಲ್ಲೆಲ್ಲ ಲೂಟಿ ಮಾಡಕ ಈ ಚಮಚಗಳು ಇದೆಲ್ಲ ಚಮಚಾಗಿರಿ ಮಾಡ್ತಾರೆ. ನಿಮ್ PGS ಅಷ್ಟು ಏನ್ ಮಾಡ್ರು?
ಚಮಚಾಗಿರಿ ಮಾಡೋದು ಒಕ್ಕಲಿಗೆ ಕೆಲಸ ನೀವು ತಿಳ್ಕೊಂಡ್ರೆ ದೊಡ್ಡ ಮನುಷ್ಯರಲ್ಲ ಅವರು. ಆತರ ದೊಡ್ಡ ಮನುಷ್ಯರಾಗಿದ್ರೆ ಇವತ್ತು ನಿಮ್ಗೆಲ್ಲ ನಿಮ್ಮ ಏನು ಒತ್ತಾಯ ಇದೆ ಅದೆಲ್ಲ ಕರೆದು ಕೂತ್ಕೊಂಡು ವಿನಯವಾಗಿ ಮಾಡ್ಕೊಡೋರು. ಇವರೆಲ್ಲ ಮಾಡೋದು ಚಮಚಾಗಿರಿ ಕೆಲಸಗಳು, ಅವಿವೇಕಿಗಳು. ಅವ್ರ ಅನ್ನ ತಿನ್ನಲ್ಲ ಇವ್ರುಗಳು. ನಮ್ಮ ಮಾತ್ರ ಕಾನೂನು, ನೀವು ನಮ್ಮ ಮಾತ್ರ ಕಾನೂನು ಹೋಗಿಲ್ಲ, ತೆಗೆದು ಮರ ತೆರೆಗಿಲ್ಲ. ಅವರು ಕಾಡು ಏನಿಲ್ಲ ಲೆಕ್ಕವಿಲ್ಲ. ಅವ್ರು ಎಷ್ಟಾರು ಒಳಗಡೆ JCB ಗಳನ್ನ ನುಗ್ಸ್ಕೊಂಡು ಕೆಲಸ ಮಾಡ್ಬೋದು, ಕೋರ್ ಝೋನ್ಗೆ ಹೋಗ್ಬೋದು, ಅಲ್ಲಿ ಮಜಾ ಮಾಡ್ಬೋದು, ಜಿಂಕ ಮಾಂಸ ತಿನ್ಬೋದು. ಎಷ್ಟೇ ಜಿಂಕ ಮಾಂಸ ತಿನ್ನೋರು ನಿಮ್ಗೆ ಗೊತ್ತಿಲ್ವಾ? ಕಾಡು ಒಳಗಡೆ ಎಷ್ಟು ಜನ ಬಾರೆ ಹಾಕಿದ್ರೆ ಒಳಗಡೆ ಎಷ್ಟು ಜನ ಜಿಂಕ ಮಾಂಸ ತಿಂದರು? ನಾವು ಮಾತ್ರ ಏನೂ ಮಾಡಾಗಿಲ್ಲ. ಹಾಗಾಗಿ ಏನ್ ಮಾಡೋದು? ನಿಮ್ಗೂ ಹೋರಾಟ ಹತ್ತಿದೆ ಅಂತವ್ರೆ ತಗೋಬೇಕು ಬೆಟ್ಟ. ನನ್ನ ಹೆಂಡತಿ ಮಕ್ಕಳಿಗೆ ನನಗೆ ಕೊಡ್ಲಿಲ್ಲ, PF ಕೊಡ್ಲಿಲ್ಲ ಅಂದ್ರೆ ಯಾವ ಕೆಲಸ ಅದು? ಏನ್ ಹೇಳ್ಕೊಳ್ಳೋದು ನಾವು? ಯಾರು ಕಾರ್ಡ್ ರಕ್ಷಣೆ ಮಾಡಕ್ ಬರೋ? ನೀವು ಇಷ್ಟೆಲ್ಲ ಒಳಗಡೆ ಇರೋರಿಗೆ, ಗೋಡೆ ಮಧ್ಯೆ ಇರೋರಿಗೆ ಇಷ್ಟೆಲ್ಲ ಸಂಬಳ ಎಲ್ಲ ಕೊಡಾಗ ಪಾಪ ನೀವು ಪ್ರಾಣ ಭಯ ಇಟ್ಕೊಂಡು ಹಗಲು ರಾತ್ರಿ ಅದು ಒಂದು ದೊಡ್ಡ ಪ್ರಾಣಿಗಳು ಕೆಳಗಡೆ ಹರಿತಾವಲ್ಲ, ಹಾವು ಆನೆ ಹೆಂಗೋ ಏನೋ ದಬಾಯಿಸ್ಬೋದು, ಇಲ್ಲಿ ಕೆಳಗಡೆ ಹಾವು ಏನೇನೋ ಎಲ್ಲ ಇರ್ತ ಕಾಡಲ್ಲಿ. ಇಷ್ಟೆಲ್ಲ ಮಾಡಂತ ನಿಮ್ಗಳಿಗೆ ಹೊಡೆದೇ ಹೋದ್ರೆ ಯಾವ್ದೇ ಕಾರಣಕ್ಕೂ ನಾವು ಇದನ್ನ ಮಾಡಕ್ಕಾಗಲ್ಲ. ಹಾಗಾಗಿ ಸರ್ಕಾರ, ಸಿದ್ದರಾಮಯ್ಯನವರು ಆಗಿರ್ಬೋದು, ಮೋದಿ ಆಗಿರ್ಬೋದು, ಯಾರೇ ಆಗಿರ್ಲಿ, ನಿಮ್ಗೆ ಒಂದೇನು ಫೆಸಿಲಿಟಿಗಳನ್ನ, ಭದ್ರತೆಯನ್ನ ಏನೆಲ್ಲ CF ಕೊಡ್ತಾ ಇದ್ದೀರಿ, ದುಡ್ಡು ಜಾಸ್ತಿ ಇರ್ಬೋದಪ್ಪ. CF 7 ಲಕ್ಷ ಇರ್ಬೋದು, ನಿಮ್ಗೆ 20,000 ಇರ್ಬೋದು. ಮನುಷ್ಯರನ್ನ ಇಟ್ರುವ ನನಗೊಂದು ನಾವು ಖರ್ಚಿದ್ರೆ ಕಡಿಮೆ ದುಡ್ಡು ಆಗತ್ತಾ? ಒಂದ್ ಇಂಜೆಕ್ಷನ್ ವಾಟರ್ CF 10 ಇಂಜೆಕ್ಷನ್ ಬೇಕಾ? ಇಬ್ರು ಒಂದೇ ತಾನೆ. ಅದನ್ನ ನೀವು ಮಾಡೋ ಆರೋಗ್ಯ ಭದ್ರತೆನ ಒಂದೇ ತರ ಕೊಡಿ. ಸಂಬಳ ಎಷ್ಟಾದ್ರು ಕೊಡ್ರಿ ನೀವು. ಅವ್ರ ಹೆಂಡತಿ ಮಕ್ಳು ಬೇರೆ, ನನ್ನ ಹೆಂಡತಿ ಮಕ್ಳು ಬೇರೆಯಾ? ರೈತ ಸೋದವರು 1 ಕೋಟಿ ಕೊಡು. ಇದು ಕಾನೂನುಗಳಾಗಬೇಕು. ಈ ಕಾನೂನುಗಳನ್ನ ನೀವೆಲ್ಲ ಕೇಳಬೇಕು. ಅದ್ ಯಾರು ಹೇಳಿ? ರೈತನಾಗ್ಲಿ, ರೈತರು ಬೇರೆ ಅವ್ರು ಬೇರೆ ನಾವು ಕೊಡಪ್ಪ. ನೀವು ತಗೊಳ್ಳಿ ಸಂಬಳನ, ಎಷ್ಟ್ಯಾರು ಬರ್ಕೊಳ್ಳಿ. CF ಗಳು, PGCF ಗಳು ನೀವ್ ಎಷ್ಟನ್ಯಾರು ಬರ್ಕೊಳ್ಳಿ. ಅದಕ್ಕೆ MLA MP ಗಳು ಸಹಾಯ ಮಾಡ್ತಾವ, ಅವ್ರಿಗೆ ಹೆಂಡತಿ ಮಕ್ಳಿಗೂ ದುಡ್ಡು ಬರ್ತದ. ಒಂದ್ಸತಿ ಗೆದ್ರೆ ಮೊಬೈಲ್ಗೆ ನೀವೆಲ್ಲ ರೀಚಾರ್ಜ್ ಮಾಡ್ಕೊಂಡು ನೀವು 300 ರೂಪಾಯಿ ಹಾಕ್ಸ್ಕೊಂಡ್ರೆ ತಿಂಗಳೆಲ್ಲ ಮಾತಾಡ್ಬೋದಪ್ಪ. 2 GB ನೋಡ್ಬೋದು ನೀವು. ಅವ್ರು ಎಷ್ಟು ಬರ್ಕೊತಾರೆ ಗೊತ್ತಾ ನಿಮ್ಗೆ? ಇದ ಕಳ್ಳನ ಮಕ್ಕಳು ಅನ್ನೋದು ಇನ್ನೇನಬೇಕು? ಕಳ್ಳನ ಮಕ್ಕಳು ನಾವು ನೀವು 1,000 ಯಾಕಪ್ಪ? ಎಷ್ಟು GB ನೋಡ್ರಿ ನೀವು? ಅದೇ ನಿಮ್ಮಂದ್ರ ಫೋನ್ ಬಿಲ್ ಹಾಕಿದ್ರೆ ನೀವು ಊಟ ತಿಂಡಿ ಎಷ್ಟು ತಿಂದ್ರಿ ನೀವು? ನಾವೇ ಎಷ್ಟು ತಿಂದಾವ್? ಒಳಗಡೆ ಮೊಬೈಲ್ ಏರೋಪ್ಲೇನ್ ನೋಡಿ ಇಡಿ ಅಂತ ಕಳಿಸ್ಕೊಂಡ್ರು. ಏನೋ ಎಮರ್ಜೆನ್ಸಿ. ಹೀಗಾಗಿ ನಿಜ ಪರಿಸರ ಪ್ರವಾಸಕ್ಕೆ ಹೊರಗಡೆಯಿಂದ ಕಾರಣ ನೋಡ್ಬೇಕು. ಹಾಗಾಗಿ ಹೋರಾಟ ಮಾಡಿ, ಹೋರಾಟದ ಜೊತೆಗೆ ನಾವಿರ್ತೀವಿ. ಏನೇ ಆಗಲಿ ಅಲ್ಲಲ್ಲೇ ನಾವು ರೈತ ಸಂಘ ಎಲ್ಲೆಲ್ಲಿದ್ದೀವಿ. ಈಗಾಗಲೇ ನಾವು ಮಂಜುಕರಣಿದೆ, ನಮ್ಮ ಸಾಮೂಹಿಕ ನಾಯಕತ್ವದ ಕರ್ನಾಟಕ ಎಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಏನೆಲ್ಲ ಆಗ್ತದೆ. ನೀವಿಲ್ಲ ಅಂದ್ರೆ ನಾಳೆ ದಿನ ಅವ್ರು ಏನೆಲ್ಲ ಮಾಡ್ತಾರ, ಅಂತವಾಗಿ ಹೊಡಿತಾರೆ. ಇವ್ರ ಉದ್ದೇಶಗಳು ಬ್ರಿಟಿಷರಿಗಿಂತನೂ ಹೆಚ್ಚಿನ ಇವರು. ಹಾಗಾಗಿ ಈ ಹೋರಾಟ ನಿಲ್ಬಾರ್ದು. ನಿಮ್ಗೆ ಒಂದು ಒಳ್ಳೆ ಏನು 10ರಿಂದ 15,000 20,000 ಕೊಡೋದು, ಇವ್ರು ಅಷ್ಟೇ ಸಂಬಳ ತಗೊಳ್ಳಿ. ಇವ್ರು ಒಬ್ಬೊಬ್ರಿಗೆ 7 ಲಕ್ಷ 3 ಲಕ್ಷ ಸಂಬಳ ಇರುತ್ತೆ. ಇವ್ರಿಗೆ ಹೋಗೋದ್ ಕಡೆ ಎಲ್ಲ TADAಗಳು. ನಿಜವಾಗ್ಲೂ ಇವ್ರಿಗೆ ಮಾನವೀಯತೆ ಇಲ್ಲ. ಅದರಲ್ಲೂ ಅರಣ್ಯ ಇಲಾಖೆ ಅಂದ್ರೆ ಎಲ್ಲ ದೇವಲೋಕದಿಂದ ಬಂದು ಇಳಿದ್ಬಿಟ್ಟಿದ್ವಿ. ಇವ್ರಿಗೆ ಕೊಂಬಿದವ್ರಿಗೆ ಅರಣ್ಯ ಕಾಯಕ ಇರೋದು. ಅರಣ್ಯ ಕಾಯಕ ಮಿನಿಸ್ಟ್ರು 9 ತುಲಿ 10 ತುಲಿ ನಮ್ಮ ಸೋದರಾಗ ನಿಜವಾಗ್ಲೂ ಯೋಗ್ಯತೆ ಇದ್ರೆ ನಿಜವಾಗ್ಲೂ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಎಲ್ಲ ರೈತರ ಮೇಲೆ ಆಗ್ತದೆ.
ನಿಮ್ಗಳ ಮೇಲೆ ಹಾಕ್ತಾರೆ. ನಿಮ್ಗೆ ಆಯ್ತು ಏನ್ ಸೋತು ಏನಿದ್ರು ಏನಿದ್ರು ನಿಮ್ಗೆ ರಕ್ಷಣೆ ಇಲ್ವಾ? ನಿಮ್ಗೆ ಕಾನೂನು ತಗೊಂಡ್ರೆ ನೌಕರರು ಏನೆಲ್ಲ ಕೊಡ್ಬೇಕು ಅನ್ನೋದು ಆಯ್ತು. ದಿನಗಳು ನೌಕರರೇ ತಗೊಳ್ಳಿಯಪ್ಪ, ಎಲ್ಲಿದ್ದಾನೆ ತಗೊಳ್ಳಿ. ಒಂದು ನಿಮ್ಗೆ ಒಳಗಡೆ ಆದ್ರೆ ಏನು, ನಿಮ್ಗೆ ಹೆಂಡತಿ ಮಕ್ಕಳಿಗೆ ಏನ್ ಕೊಟ್ಟರು, ಇನ್ಶೂರೆನ್ಸ್ ಏನು, ಹಾಸ್ಪಿಟಲ್ ಖರ್ಚು ಏನು, PF ಏನು, ನೀವೆಲ್ಲ ಹೋಗಿ ಹೊರಗಡೆ ಹೋಗಿ ಕಾರ್ಖಾನೆಗಳೇ ಮೇಲಪ್ಪ. ನೀವು ಹೋಗಿ ಚಾಮರಾಜನಗರದಲ್ಲಿ ಒಂದು 10 ಜನ 20 ಜನ PF ಕಟ್ಸ್ತಾರೆ, CSI ಮಾಡಿಸ್ತಾರೆ, ಎಲ್ಲ ಫೆಸಿಲಿಟಿ ಇದೆ ಅಲ್ಲಿ. ನಾವೇ ಕೇಳ್ತೀವಿ ಏನ್ ರೆಸಾರ್ಟ್ ಇದೆ ಅವರೇ ಕೊಡ್ತಾರಲ್ಲ, ಅವ್ರಿದ್ದು ಕೇಳಬೇಕು. ರೆಸಾರ್ಟ್ ಮಾಲೀಕರು ನೋಡಿ ಹೇಳಿ, ನಾವು ತಗೊಂಡಿವಿ ಅವ್ರ PF ಏನೇನ್ ಸರ್ಕಾರಗಳು ಕೊಡಬೇಕು ಅವರೇ ಅದಕ್ಕಿಂತನೂ ಕಳೆದ ಅರಣ್ಯ ಇಲಾಖೆಯವರು 1000 ಜನ ಕೆಲಸ ಮಾಡ್ತಾ ಇದ್ರಲ್ಲ, ನೀವು ಕೊಡಲ್ಲ ಅಂದ್ರೆ ಇವ್ರಿಗೆ ಯೋಗ್ಯತೆ ಇದೆಯಾ? ಒಂದ್ 20 ಜನ ಕೆಲಸ ಮಾಡೋ ಕೊಡ್ತದಲ್ಲಪ್ಪ ನೌಕರ, ಒಬ್ಬ ಓನರು 9 ಜನ ಇಷ್ಟು ಜನ ಕೆಲಸ ಮಾಡಾಗ ನೀವು ಕೊಡಲ್ಲ ಅಂದ್ರೆ ಯಾವ ಅರ್ಥ ಇದು? ಯಾಕೆ ಹಿಂಗ್ ಮಾಡ್ತಾ ಇದಾರೆ? ಎಲ್ಲಿ ಮೋಸ ಆಗ್ತಾ ಇದೆ? ಯಾಕೆ ನಿಮ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ? ಮಾಹಿತಿ ಕೊಡಬಾರ್ದು ಅಂತ ಇದೆಯಾ? ನೀವು ರಾಕೆಟ್ ಯಾಕೆ ಹೇಳು? ರಾಕೆಟ್ ಐತಿಯಾ? ಅವಾಗ ಏರೋಪ್ಲೇನ್ ಹಂಗೈತಿ, ಈಗ ನಿನ್ ಬುಡಕ್ ಬೆಂಕಿ. ಈಗ ಏನ್ ಹೋರಾಟದ ಮನೋಭಾವ ಇದೆ, ತಪ್ಪಿಲ್ಲ, ನೀವು ಕೇಳ್ತಿದ್ರೆ ಯಾವ್ದು ತಪ್ಪಿಲ್ಲ. ಆದ್ರೆ ವ್ಯವಸ್ಥೆ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆನ ಕಾಪಾಡ್ತಾ ಇರುವಂತ ಮಕ್ಕಳನ್ನ ಕಾಪಾಡೋ ಜವಾಬ್ದಾರಿ ಸರ್ಕಾರದ್ದಾಗಿರುತ್ತೆ. ಅದು ನಿಮ್ದು ಧರ್ಮ. ನಮ್ಗೆ ಹೊಟ್ಟೆ ಹಸಿ ಇತ್ತು, ದರ್ದಿತ್ತು, ಕಷ್ಟ ಇತ್ತು, ಹೊಟ್ಟೆ ಪಡೆದೋಸ್ಕರ ಬಂದಿದ್ದ ಕೆಲ್ಸಕ್ಕೆ ನೀವು ನಂಬ್ಕೊಂಡು ಸರ್ಕಾರದವ್ರು ನೀವು ಕರೆದಿದ್ದೀರಿ, ಒಂದ್ ಕೆಲಸ ಕೊಡ್ತಾ ಇದೀರಿ, ಅದು ಪರ್ಮನೆಂಟ್ ಒಳಗೊಳಿಸ್ತೀವಿ ಅಂತ. ಮರ ಕತ್ತರಿಸಕ್ ಬಂದ್ರೆ ಮೊಟ್ಟೆ ಟೊಮೊಟೊಲ್ಲೇ ನಿಮ್ಮನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೀವಿ ಆಲ್ರೆಡಿ ನಾವು. ಹಂಗೂ ಕಳ್ಳರಿತ್ರ ಅಲ್ಲೊಂದ್ 44 ಮರ ಕತ್ತರಿಸಿದ್ರು SPM ಮೈಸೂರಲ್ಲಿ. ಹಂಗೇನಾದ್ರೆ ಕತ್ತರಿಸ್ಬಿಟ್ಟು ಓಡಾಡ್ಬಿಟ್ಟು ಬಿಲಾಸರಿಗೆ ಬಿಟ್ರೆ ಕೆಲಸ ಮಾಡಕ್ ಕಂಪ್ನಿ ಅಲ್ಲಿ ಬರ್ಲೇಬೇಕಾ? ಆವಾಗ ಸ್ವಾಗತ ಮಾಡ್ತೀವಿ. ಅಲ್ಲಿ ಕೈ ಕಟ್ಕೊಂಡು ನೋಡ್ತಿದ್ರು, ನೀವು ವಿಡಿಯೋ ಮಾಡ್ಕೊಂಡು ಬಿಡೋದಲ್ಲ ಆಚೆಗೆ ಆಗಿದೆ. ನನಗೂ ಗೊತ್ತೈತೆ. ಬೆಕ್ಕು ಕಣ್ಮುಚ್ಚಿ ಕುಡಿದ್ಬಿಟ್ಟು ಹಾಲು ಕುಡಿದ್ಬಿಟ್ರೆ ಪ್ರಪಂಚ ಗೊತ್ತಾಯ್ತಾ ಇಲ್ಲ ಅಂತಲ್ಲ. ನಿನ್ ಕಳ್ತಂದಲ್ಲಿ ಹಾಲು ಕುಡಿತಾರೆ ಕಾಣಿಸ್ತೈತೆ ನಮ್ಗೆ. ನೀನ್ ಕಣ್ ಮುಚ್ಕೊಂಡಿದ್ಯಾ ಅಷ್ಟೇ, ಬಟ್ ನಮ್ ಕಣ್ಣು ನೀನ್ ಕುಡಿತಾರ ಕಾಣಿಸ್ತೈತೆ. ನೀವು ಪ್ರಾಣಿಗೂ ಆಗ್ಲಿಲ್ಲ, ನೀವಲ್ಲ, ನೀವ್ ಇಲಾಖೆ. ಆನೆ ಸಂತತಿ ಕಡಿಮೆ ಮಾಡಕ್ಕಾಯ್ತಾ ಇಲ್ಲ, ಹುಲಿ ಸಂತತಿ ಕಡಿಮೆ ಮಾಡಕ್ಕಾಯ್ತಾ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿಸ್ತಾರಂತೆ, ಒಂದೇನೋ ಹಾರ್ಮೋನ್ ಇರ್ತಾರಂತೆ. ಈಗ ಅಲ್ಲೂ ಸೋತ್ರಿ. ಓಲಿ ಆಯ್ತು, ನಿಮ್ ಕಾಳ್ ಕಾಯ್ಕೊಳಕ್ಕಿಂತ ಇಷ್ಟು ಮಕ್ಳವರಲ್ಲ, ಇವ್ರನ್ನ ಕಾಪಾಡ್ಕೊಳಕಾಯ್ತಿಲ್ಲ, ನೀವು ಅಲ್ಲೂ ಸೋತ್ರಿ. ಓಲಿ ಊರಿಂದ ಆಚೆ ಕಾಡ್ಕೊಂಡ್ರೆ ನಾವು ಬದುಕ್ತಾ ಇದೀವಲ್ಲ, ನಮ್ಮನ್ ಕಾಪಾಡ್ಕೊಳ್ಳೋ ವಿಚಾರದಲ್ಲೂ ಸೋತಿಲ್ಲ. ಹೇಳ್ತಿರೋದು ನಿಮ್ಗೆ ಏನಾದ್ರು ಕೆಲಸ ಹಂಗಾರೆ ಏನ್ ಕೆಲಸ ಐತೆ? ದುಡ್ಡಿನ ಕೆಲಸ. ಸಿಟಿಲಿ ಮರ ಕುಯ್ಯಕ್ಕೆ ಪರ್ಮಿಷನ್ ಕೊಡ್ತಾರಂತೆ. ಇವಾಗ ಮೊನ್ನೆ ಅದನ್ನ ನೋಡಿದ್ವಿ, ಮೈಸೂರಿನ ಉಸಿರಾಡುವ ಗಾಳಿ ವಾತಾವರಣ ಬೆಂಗಳೂರು ಕೆಟ್ಟೋಗೈತೆ. ಬೆಂಗಳೂರು 1 ಕೋಟಿ ಜನ ಅವ್ರೆ, ಮೈಸೂರು 20 ಲಕ್ಷ ಇಲ್ಲ. ಕೆಟ್ಟೋಗೈತೆ ವಾತಾವರಣ. ಅಲ್ಲಿ ಮೊನ್ನೆ ಕುಕ್ಕರಳ್ಳಿ ಕೆರೆಯಲ್ಲಿ 77 ಮರ ಕತ್ತರಿಸಕ್ಕೆ ಇಲ್ಲಪ್ಪ. ಇದು ಎಲ್ಲ ಒಂದ್ ಸ್ವಲ್ಪ ಜಾಗೃತ ಆಗಿದ್ದಾರೆ ಅಂತ ಅನ್ಕೊಂಡು ಒಂದ್ ಸ್ವಲ್ಪ ನಾವು ಎಷ್ಟೋ ವಿಚಾರ ಹೇಳ್ಕೊಡ್ಬೋದು ನಿಮ್ಗೆ, ಬಟ್ ನೀವೆಲ್ಲ ಅಮಾಯಕರು, ನಿಮ್ಗೆ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಿಮ್ಗೆ ನಾಳೆ ದಿನ ಅಲ್ಲಿ ಬೇರೆ ನ್ಯಾಯಾಲಯ ಟಾರ್ಚರ್ ಇತ್ತು. ನಿಜ ಸರ್ ಅಲ್ವಾ? ಸೀನಿಯರಿಟಿ ಆದಂಗ ಸಂಬಳ ಜಾಸ್ತಿ ಆಯ್ತಿದೆ ಅಂತ ಕೇಳಿದ್ದೆ ನಾನು. ಇಲ್ಲಿ ಸೀನಿಯರ್ಗೆಲ್ಲ ಕಡಿಮೆ ಸಂಬಳ, ಹೊಸ ಜಾಸ್ತಿ ಸಂಬಳ ಅಂತ ಕೇಳಿದ್ರು. ಒಂದ್ ವರ್ಷ ಸೇರಿದವನ್ಗೆ ಅದೇ
ಒಂದು ವರ್ಷ ಸೇರೋನು ಅದೇ ಸಂಬಳ, 20 ವರ್ಷ 30 ವರ್ಷ ಮಾಡೋನು ಅದೇ ಸಂಬಳ. ವಿಧಾನಸೌಧದಲ್ಲಿ ಕೂತ್ಕೊಂಡು ಕಳ್ಕೊಳ್ಳಂಗೆ ಎಲ್ಲಾರು ಸಮಾನ ಡಬಲ್ ಮಾಡ್ಕೊಂಡ್ರಲ್ಲ ಅಯೋಗ್ಯರು. 1 ಲಕ್ಷ ಇದ್ದಿದ್ದು 2 ಲಕ್ಷ, 2 ಲಕ್ಷ ಇದ್ದಿದ್ದು 4 ಲಕ್ಷ ಮಾಡ್ಕೊಂಡ್ರಲ್ಲ. ಇವಾಗ ಏನಾದ್ರು ನಾಚಿಕೆ ಬಂದಿದೆ ಈಗ. ನೀವು ಇಲಾಖೆಗೆ ಕೆಲಸ ಮಾಡ್ತಿರೋ ಹುಡುಗರು ಕರೆಕ್ಟ್ ಆಗಿ ಸಂಬಳ ಗೊತ್ತಿಲ್ಲ ಅಂತ ರಸ್ತೆಗೆ ನಿಂತ್ಕೊಂಡವ, ನೀವು ಸಂಬಳ ಡಬಲ್ ಮಾಡ್ಕೊಂಡಿದ್ದೀರಲ್ಲ, ಅಯೋಗ್ಯರ ನೀವೆಲ್ಲ. 20 ವರ್ಷ ಕೆಲಸ ಮಾಡೋದಂಗೆ ಪೆನ್ಷನ್ ಇರುವಂತೆ, 5 ವರ್ಷ MLA ಆಗ್ಬಿಟ್ರೆ ಒಂದು 1,000 ಪೆನ್ಷನ್ ಅಂತೆ. ಯಾವ್ದು ಇದು ಕಾನೂನು ಸರ್? ಅವನು 60 ವರ್ಷ ಆದ್ಮೇಲೆ ಅವ್ನಿಗೆ ಏನೂ ಸಿಗೋದಿಲ್ಲ. 60 ವರ್ಷ ಆದ್ಮೇಲೆ ಮಾತಾಡಿದ್ದೀನಲ್ಲ ಅದ್ರ ಬಗ್ಗೆ, ವಿಡಿಯೋ ನೋಡೋದೇ ಇಲ್ವೋ? ಅದಕ್ಕೆ ಕೇಳಿದ್ರು, ನಿಮ್ ಇಲಾಖೆ ಕಾರ್ಡ್ಗಾಗ್ಲಿಲ್ಲ, ಕಾರ್ಡ್ ಕಾಯ್ಕೊಳ್ಳೋದ್ರೆ ಸೋತಿದ್ದೀರಿ. 35 ಲಾರಿ ಮರ ಬಂತಲ್ಲಪ್ಪ, ಪುಣ್ಯಾತ್ಮ ದೊಡ್ಡ ಮನ್ಸರು ಇಲ್ಲೇನೆ. ಅದ್ರ ಬಗ್ಗೆ ಎಲ್ಲ ದಾಖಲೆಗಳು ಬಂತಲ್ಪೈತೆ ಸರ್. ಆ 35 ಲಾರಿ ನಂದೊಂದು ತೋಟದಲ್ಲಿ ನನ್ ಗದ್ದೆಯಲ್ಲಿ 1 ಮರ ಕುಯ್ದು ಬಿಟ್ರೆ ಅಟ್ಟಿಸ್ಕೊಂಡು ಬರ್ತಿರ್ತಾರೆ. ಇವತ್ತಿನ ಕಷ್ಟೇ ಬಂದು ಹಾನಿ ಕೇಳಿದಿಲ್ಲ ಮನೆಯಲ್ಲಿ. 1 ಮರ 1 ರಂಬೆ ಕಟ್ಟಿಸ್ಬಿಟ್ರೆ ಅಟ್ಟಿಸ್ಕೊಂಡು ಬರ್ತಿರ್ತಾರೆ. ಅದೇನೋ ನನ್ ಗದ್ದೆಯಲ್ಲಿ ನಾನ್ ಹಾಕಿರೋ ಮರ ನಾನ್ ನೀರೋದಕ್ಕೆ ಬಂದ್ರೆ ನೀನ್ ಬರ್ತೀಯ, ನಿಮ್ ಕಾಲ ಕುಯ್ದು 35 ಲಾರಿ ಸಾಗಿಸ್ಬಿಡೋರ, ಸುಮ್ಮನೆ ಕೂತಿದಿರಲ್ಲ ನೀವೆಲ್ಲ. ನಮ್ಗ ರೈಟ್ಸ್ ಇಲ್ಲ ಗೊತ್ತಿಲ್ಲ. ತಪ್ಪು ನಡೆದಾಗ ನಾವು ಸಣ್ಣ ನಿಮಿಷ ತಪ್ಪು ನಡೆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದವನು ಕೂಡ ತಪ್ಪುದು ಬಾಗಿ. ಹೌದು ಸರ್. ಕರೆಕ್ಟ್ ಸರ್. ಅದೇನಾ? ಹೌದು ಸರ್. ಒಳಗೊಳಗೆ ಹುಲಿ ಸತ್ತೋದಾಗ ಅಲ್ಲೇ ಊಟ ಹಾಕ್ಬಿಟ್ಟು ಊಟ ಹಾಕ್ತಾರೆ ಗೊತ್ತಿಲ್ವಾ ನಮ್ಗೆ? ಹಂಗಾಗಿ ಅವ್ರು ಬಂದಿಲ್ಲ ಅಂತ ಬೆಲೆ ಮಾಡ್ಕೊಬಿಡ್ರಿ, ಹೋರಾಟ ನಿಲ್ಲಿಸ್ಬಿಡ್ರಿ. ಹೋರಾಟ ನಿಲ್ಲಿಸ್ಬಿಡ್ರಿ. ನಿಮ್ಗೇನ್ ಹೇಳ್ತಾರೆ ಈಗ ಅವರು? ಇವರು ನಮ್ಗೆ ಇಲಾಖೆಗೆ ನೇರ ಕಾರ್ಮಿಕರು, ನಮ್ಮ ಏನು ಎಂಪ್ಲಾಯೀಸ್ ಅಲ್ಲ, ಅವ್ರ ಕಾಂಟ್ರಾಕ್ಟ್ ಮೂಲಕ ಬಂದಿರೋದು. ನಾವು ಅವ್ರಿಗೂ ಗುತ್ತಿಗೆ ಅವ್ರಿಗೂ ಸಂಬಂಧ ಅಷ್ಟೇನೆ, ಕಾಂಟ್ರಾಕ್ಟರ್ ಅವ್ರಿಗೂ ನಮ್ಮ ಇಲಾಖೆ ಸಿಬ್ಬಂದಿನೇ ಅಲ್ಲ ಅಂತಂತಾರೆ ಅಲ್ವಾ? ನಿಜ ನಿಜ. ಈಗ ನಿಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ಮಾತಾಡ್ತಾ ಇರ್ಬೇಕು, ಮಾತಾಡೋದು ಬರೀ 24 ದಿನ 26 ದಿನ ನಿಮ್ಗೆ ಸಂಬಳ ಕೊಡ್ತಾರೆ, ಸತ್ಯನಾ? ಕೆಲಸ ಮಾಡ್ಬಿಡಿ, ವಾರಕ್ಕೊಂದಿನ ಎಮರ್ಜೆನ್ಸಿ ಅಂತ ಮಾಡ್ಕೋ. ಕೆಲಸ ಮಾಡಿಲ್ಲ ಅಂದ್ರೆ ನಾಳೆಯಿಂದ ಬರ್ಬೇಡಿ ಅಂತ ಹೇಳಿ ಬರ್ಕೊಡಕ್ ಹೇಳೋದನ್ನ ಅದು ಬರ್ಕೊಡಲ್ಲ ಸರ್, ಅವರು ಮಾತಿಂದ ಹೇಳ್ತಾರೆ. ನಾನು ಹೇಳ್ತಿರೋದು ನಮ್ಮ ನೀವು ಒಬ್ಬೊಬ್ರೆ ಆದ್ರೆ ಕಷ್ಟ, ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಸಾಕಾಗಲ್ಲ. ಯಾವಾಗ ನಾವು ಬೆರಳನ್ನ ಬರೀ ಆ ಕಡೆ ತೋರಿಸೋದಲ್ಲ, ಸ್ವಲ್ಪ ನಮ್ ಕಡೆ ನೋಡ್ಕೋಬೇಕು, ನಾವೇನೇನ್ ತಪ್ಪುಗಳು ಮಾಡಿದೀವಿ ಅಂತ. 26 ದಿನ ಸಂಬಳ ಕೊಡ್ತೀಯಾ, 26 ದಿನ ಕೆಲ್ಸಕ್ಕೆ ಬರ್ತೀಯ, ಇನ್ 4 ದಿನ ಬರಲ್ಲ. ನಿಂತ್ಕೊಳ್ಳಿ ಮೊದಲನೇದಾಗಿ ಅದನ್ನ, ಯಾಕಾಗಲ್ಲ? ESI PF ಕೊಡಬಾರ್ದು ಅಂತ ಯಾವ್ದಾರ ಕಾನೂನಲ್ಲಿ ಐತಾ? ಅದು ದೊಡ್ಡ ಒಂದು ಏನಂತ ಹೇಳ್ಬೋದು, ಮೋಸ ಅನ್ನೋಲ್ಲ, ದುರಂತನ ಅಲ್ಲ, ಅದು ಇದರಿಂದ ತದನಂತರ ಏನಂತ ಹೇಳ್ಬೋದು, ಹಗರಣ. ESI PF ಕೊಡ್ತಾ ಇಲ್ಲ, ಅದು ಏನು ಸರ್ಕಾರಿ ಇಲಾಖೆಗೆ ಕೆಲಸ ಮಾಡ್ತವ್ರಿಗೆ ESI PF ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಒಂದು ಎರಡನೇದು, ನನಗೂ ಗೊತ್ತಿರೋ ಪ್ರಕಾರ ಪ್ರತಿ ತಿಂಗಳು ನಿಮ್ಗೆ ಸಂಬಳ ಕೊಡ್ತಿದೀನಿ ಅಂತ ಒಂದು ಇವ್ರು ತಂದು ಬಿಲ್ ಸಬ್ಮಿಟ್ ಮಾಡಿದ್ಮೇಲೆ ಅವ್ನು ಸರ್ಕಾರದಿಂದ ದುಡ್ಡು ಕೊಡೋದು, ಅದನ್ನೊಂದು ವ್ಯವಸ್ಥೆ ಇರ್ತದೆ. ಸ್ಲಿಪ್ ಕೊಡೋದಿಲ್ಲ ಸರ್ ಅಲ್ವಾ? ಅಲ್ವಾ? ಸೊ ಅವಾಗ ಪ್ರತಿಯೊಂದು ಬಿಲ್ ತರಿಸ್ಕೊಂಡು ಇವ್ನು ESI ಕಟ್ಟೋಣ, PF ಕಟ್ಟೋಣ, ESI ಸ್ಟೇಟ್ಮೆಂಟ್ ಇದಕ್ಕೆ ಹಾಕು, PF ಸ್ಟೇಟ್ಮೆಂಟ್ ಇದಕ್ಕೆ ಹಾಕು, ಎಷ್ಟು ಜನ ಬಂದವ್ರೆ, ಅಟೆಂಡೆನ್ಸ್ ಹಾಕಿ, ಇವೆಲ್ಲ ಮಾಡ್ತಾ ಇರೋ ನೀವು ಸರ್. ಅದು ಅಮೌಂಟ್ ಕೊಡೋದೇ ಏಜೆನ್ಸಿ ಮೇಲೆ ಕೊಡ್ತಾರೆ ಸರ್. ನೀ ಏನೇ ಕೊಡ್ರು ಕೊಡೋದು ಲೆಕ್ಕ ಕೊಡ್ಬೇಕಲ್ಲ. ಕೊಡಲ್ಲ ಸರ್. ನಾನು ಈಗ 100 ರೂಪಾಯಿ ಕೊಡ್ತೀನಿ ಅಂದ್ರೆ 101 ಯಾಕೆ ಕೊಡ್ತಾ ಇಲ್ಲ, 99 ರೂಪಾಯಿ ಯಾಕೆ ಕೊಡ್ತಾರೆ, 100 ರೂಪಾಯಿ ಯಾಕೆ ಕೊಡ್ತಾ ಇದೀನಿ, ಅದಕ್ಕೊಂದು ಲೆಕ್ಕ ಇರ್ಬೇಕಲ್ಲ. ಅದು ನಮಗೆಲ್ಲ ಗೊತ್ತಿಲ್ಲ, ನಿಮ್ಮ ಅಧಿಕಾರಿಗಳು ಕೇಳ್ಕೊಂತ ಹೇಳ್ತಾರೆ ಸರ್. ನೋಡಿ, ಈ ತಪ್ಪುಗಳನ್ನ ನಾವು ಮಾಡ್ಕೊಳ್ತೀವಿ. ನೀವು ಮೊದಲನೇ ಪೇ ಸ್ಲಿಪ್ ಕೊಟ್ಟಿಲ್ಲ ಅಂತ ಒಂದು ಸ್ಟ್ರೈಕ್ ಮಾಡಿದ್ರೆ, ಆಗ್ಲೇ ಮಾಡ್ಬಿಟ್ಟಿದ್ರೆ ಸರಿ ಆಗಲ್ಲ ಸರ್. ಪೇ ಸ್ಲಿಪ್ ಕೊಟ್ಟಿಲ್ಲ ಅಂತ ತಕ್ಷಣ ಒಂದು ಸ್ಟ್ರೈಕ್, ಹೌದೌದು. ESI PF ಕೊಡ್ತಾ ಇಲ್ಲ ಅಂತ ತಕ್ಷಣ
ಒಂದ್ ಸ್ಟ್ರೈಕ್. ಒಂದು ಸಾಲ ಸ್ಲಿಪ್ ಕೊಟ್ಟಿಲ್ಲ ಅಂದ್ರೆ 30 ದಿನ ಕೆಲಸ ಮಾಡ್ಕೊಂಡು 26 ದಿನಕ್ಕೆ ಮಾತ್ರ ಸಂಬಳ ಕೊಡ್ತಾನೆ, ಒಂದ್ ಸ್ಟ್ರೈಕ್. ಇದು ಯಾವ್ದು ಮನೆ ಮಾಡಕ್ಕೆ ಗೊತ್ತಿಲ್ಲ. ಇಲ್ಲ ಬಿಡಿ ಸರ್. ಮೊದಲನೇದಾಗಿ ಕ್ಷಮೆ ಇರಲಿ, ಬರೋ ತರ ಆಯ್ತು. ಎರಡು ತರ ಆಯ್ತು. ಒಂದು, ನಿಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸೋದು ಬರೋ ತರ ಆಯ್ತು. ಹರೀಶ್ ಅವರು ಮತ್ತೆ ಅಧ್ಯಕ್ಷರು ನಿರಂತರವಾಗಿ ಸಂಪರ್ಕದಲ್ಲಿದ್ರು ಕೂಡ ನಾವೆಲ್ಲೋ ಒಂದ್ ಕಡೆ ನಾವು ಬರೋದ್ರಿಂದ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದಿರಲಿಲ್ಲ ಅಂತ ನಾನು ಹರೀಶ್ ಅವರು ಹೇಳಿದ್ದೀನಿ. ನಮ್ಗೆ ಅಡೆತಡೆಗಳಿಲ್ಲ. ನೀವ್ ಹೇಳ್ತಿರಲ್ಲ ಹಳೆ ನದಿದ ದಾರಿ ಅಂತ, ಅದೇ ನಾವು ಒಂಥರ ನಾವು ಬಂದು ಒಬ್ಬ ನಿಮ್ಗೆ ಯಾಕಪ್ಪ ತೊಂದ್ರೆ ಆಗ್ಬೇಕು? ತೊಂದ್ರೆ ಯಾವ್ದು ಆಗ್ತಿಲ್ಲ ಸರ್, ರೈತರ ಮಕ್ಕಳೇ ನಾವು. ಇರ್ಲಿ, ನಾವು ಬಂದಿದ್ನ ಅದನ್ನೇ ಒಂದ್ ಕಾರಣ ಮಾಡ್ಕೊಂಡು ನಿಮ್ಗೆ ತೊಂದರೆ ಕೊಡಕ್ ಹಿಡಿಯುತ್ತೆ ಅಲ್ವಾ? ಬೇಡ ಅಂತ ನಾವು ತೊಡದ್ವಿ. ಒಂದು ಎರಡನೇದು ನಮ್ ಸಮಸ್ಯೆ ಇನ್ನೊಂದೇನಂತ ಹೇಳಿದ್ರೆ, ಬೆಳಿಗ್ಗೆ ಕರೆದ ತಕ್ಷಣ ಬರಕ್ಕಾಗಲ್ಲ, ನಮ್ಗೆ ಏನೆಲ್ಲ ಕೆಲಸ ಇರ್ತವೆ. ಈಗ ಬರ್ಬೇಕಾದ್ರೆ ನಾವು ಪಕ್ಕದ ಮುಂದ್ಕಡೆ ಬರೀ ದನದಾಸನೆ ಬರ್ತಾವೆ. ಅವ್ನ ಕಾಲ ಕುಡ್ಕೊಂಡ ಗಾಳಿ ಸೆಗು ಬೇರೆ ಮಳೆ ಬೇರೆ ಬರ್ತೈತೆ. ಯಾಕಂದ್ರೆ ಫುಲ್ ನಮ್ ಕಾಲ ಒಂದು ದನ ಕಟ್ಕೊಂಡಂಗೆ ಇತ್ತು. ನೀಗ ಹಾಲ್ ಕರ್ಬಿಟ್ಟು ಬಚ್ಚ ಹಾಕಿವ ನಾನು. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಜವಾದ ಮಣ್ಣಿನ ಜೊತೆ ಸಂಪರ್ಕ ಇರುವಂತ ಮಕ್ಕಳನ್ನ ಕಟ್ಕೊಂಡು ನಾವು ಹೋರಾಟ ಮಾಡ್ತಾ ಇರೋದು. ನೀವು ಕ್ಯಾಮ್ರಾ ಇಟ್ಕೊಂಡು ಶಶಿ ಬಿಟ್ರೆ ವಾಪಸ್ ಹತ್ರ ಜಮೀನ್ ಹಂಗಾದ ಕಡೆ ಆಯ್ತು. ಆಗ ಕ್ಷಮೆ ಇರಲಿ. ಸರ್ಕಾರಕ್ಕೆ ಅವಮಾನ ಆಗಂತ ಹೋರಾಟ, ಸರ್ಕಾರಕ್ಕೆ ಅವಮಾನ ಆಗ್ಬೇಕಾಗಿರೋ ಹೋರಾಟ. ಅವ್ರು ನಿಜವಾಗ್ಲೂ ಮಾನ ಮರ್ಯಾದೆ ಏನಾದ್ರು ಇದ್ರೆ ಈ ಹೋರಾಟ ಏನಿದೆ 6 ದಿನದಿಂದ ಇವತ್ತು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಿರಲ್ಲ ನೀವು, 6 ದಿನದಿಂದ ಕೂರಿಸಿದಾರಲ್ಲ ನಿಮ್ಮನ್ನ, ಅವ್ರು ನಾಚಿಕೆ ಅವರು. ಅವರೆಲ್ಲ ಹೆಂಡತಿ ಮಕ್ಕಳಿಂದ ಬೆಚ್ಚದವರಲ್ಲ ಮನೇಲಿ. ಯಾಕೆ ನಿಮ್ಗೆ ಯಾರು ಹೆಂಡತಿ ಮಕ್ಕಳು ಇಲ್ವಾ? ನಿಮ್ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ನೀವು ಬಂದು ಮಳೆ ಕೂತ್ಕೊಂಡಿದ್ದೀರಲ್ಲ. ನಾನು ಈ ವಿಡಿಯೋ ಯಾರಾದ್ರು ಮಂತ್ರಿಗಳು ಮತ್ತೆ ಇಲ್ಲಿಯ ಅರಣ್ಯ ಅಧಿಕಾರಿಗಳ ಮನೆಯವರು ಕುಟುಂಬದವರು ಈ ವಿಡಿಯೋನ ನೀವು ಕಲಿತಿದ್ರೆ, ನೀವೆಲ್ಲರೂ ನನ್ನ ಸಹೋದರಿಯರಿದ್ದಂಗೆ, ನಮ್ಮ ಅತ್ತಿಗೆಯರಿದ್ದಂಗೆ, ದಯವಿಟ್ಟು ಆ ಮನೇಲಿ ಕೂತಿರೋ ನಿಮ್ಮ ಅಧಿಕಾರಿ ಗಂಡನಿಗೆ ದಯವಿಟ್ಟು ಹೇಳಿ, ಅಷ್ಟು ಮಕ್ಕಳು ಅಲ್ಲಿ ಮಳೆ ನಿಂತವೆ, ಹೋಗ್ಬಿಡದೆ ಕಷ್ಟ ಕೇಳ್ಕೊಂಡ್ರು ಮರ ನಮ್ಮಂಗೆ ತಾನೆ ಬರೀ ನಮ್ಮ ಮಕ್ಕಳು ಬೆಚ್ಚಿದ್ರೆ ಸಾಲ, ಅವ್ರ ಮಕ್ಕಳು ಬೆಚ್ಚಿರ್ಬೇಕು ಅಂತ ಕಿವಿ ಇಟ್ಬಿಟ್ಟು ನೀವು ಮನೆಯವ್ರನ್ನ ಹತ್ರ ಆಚೆ ಅಂತ ಹೇಳ್ಬಿಟ್ಟು ಮನೆಯಿಂದ ಹತ್ತು ಪರಗೆಗೆ ತಗ ಹೊಡೆದ ಆಚೆ ಹಾಕಿರ್ತಾರೆ. ಯಾಕಂದ್ರೆ ಇಲ್ಲಿ ಕೂತಿರೋ ಮಕ್ಕಳು ನೀವ್ ಮಾಡ್ಕೊಂತೀರಿ, ಯಾರು ಬೇರೆಯವರಲ್ಲ ಅಲ್ವಾ? ಆ ಮಾನವೀಯತೆ ಸಂಬಂಧಗಳು ಆಲೋಚನೆಗೆ ಬಂದ್ರೆ ಈ ಸಮಸ್ಯೆಗಳೆಲ್ಲ ಬರಲ್ಲ ಅಲ್ವಾ? ಅಲ್ಲಿ ಕೂತಿರೋ ನನ್ನ ತಮ್ಮ, ಅಲ್ಲಿ ಕೂತಿರೋ ನಮ್ಮ ಅಣ್ಣ, ಅದ್ ನಿಮ್ಗೂ ಬರ್ಬೇಕು. ಬರೀ ಅವ್ರೊಬ್ರು ಬಂದ್ರೆ ಸಾಲದು. ಈ ಬುದ್ಧಿಮಾತೇನಿದೆ ನಿಮ್ಗೂ ಅನ್ವಯ. ಬಟ್ ಗೊತ್ತಿಲ್ವೇ, ಸಮಯ ಒಂದೇ ತರ ಇರಲ್ಲ ಅನ್ನೋದಕ್ಕೆ. ಇಲ್ಲಿ ಬಡ್ಡಿ ಕೊಡೋದು ಎಷ್ಟು ಜನ ಇದೀರಪ್ಪ? ಈ ಪಾಯಿಂಟ್ ಇಲ್ಲಾದ್ರೂ ಇದೀರಾ? ಕೈ ಐತಿ ಯೋಚನೆ ಕೈ ಯೋಚನೆ ನನ್ನ ತಮ್ಮನೇ ಗೊತ್ತು. ನೀ ಇದ್ದೀವರು ಸೂಪರ್. 2 ತಿಂಗಳಾಯ್ತು ನಾವು ನಾವೇ ಏನೇ ನಿಲ್ಸಪ್ಪ ಸಫಾರಿಯ ನಿಮ್ದು ಹುಲಿ ಚಿರತೆ ಆನೆ ನನ್ ಫೋಟೋ ಜೊತೆಗೆ ಬರ್ತವೆ, ಅದಕ್ಕೆ ನಿಮ್ದಿಯಾಗಿ ಇರಕ್ ಬಿಟ್ಬಿಡಿ. ಅದ್ರ ಪಾಡಿಗೆ ಅದಿರ್ಲಿ, ನಮ್ಮೂರಲ್ಲಿ ನಾವಿರವ ಕಾಡಲ್ಲಿ ಪ್ರಾಣಿ ಇಟ್ಬಿಟ್ರು ಅಂತಂದ್ರೆ ನಮ್ಮ ಮೇಲೆ ನಮ್ಮ ಮಕ್ಕಳನ್ನೇ ನಮ್ಮ ರೈತ ಮಕ್ಕಳನ್ನೇ ಎತ್ಬಿಟ್ಟು ನಮ್ಗೆ ಇಲ್ಲಿ ಜಗಳ ಮಾಡ್ಸಕ್ಕೆ ಸಿದ್ಧತೆಗಳು ನಡೆದಿದ್ವು. ಇಲ್ಲಿ ಅದನ್ನ ನಾವ್ ಹೇಳಿದ್ರೆ ತಪ್ಪಾಯ್ತದೆ. ನಮ್ ಚಾಮರಾಜನಗರ SP ಅವರು ಬಾಯಿ ಬಂದ ಕ್ಯಾಕರ್ಸ್ ಹೋಗ್ತಿದ್ರು ಅವ್ರಿಗೆ.
ನಿಮ್ಮಿಂದಲೇ ಕಂಡ್ರೆ ಇದೆಲ್ಲ ಗಲಾಟೆ ಆಯ್ತಿರೋದು. ಸುಮ್ಮನೆ ಅವ್ರು ಪಾಡಿಗೆ ಹೋರಾಟ ಮಾಡ್ತಿದ್ದಾರೆ. ಮಾರಿನ ಪೇಪರ್ ದೊಡ್ಡ ದೊಡ್ಡದಾಗಿ ಬರ್ತದೆ ಅದು. ಅದಕ್ಕಿಂತ ಅಧಿಕೃತವಾದ ಮಾಹಿತಿ ಇನ್ನೇನ್ ಬೇಕು? ಇವ್ರೆಂತ ಅಲ್ಕಡ್ ಕೆಲಸ ಕೈ ಹಾಕಿದ್ರು. ಆಯ್ತಪ್ಪ, ನಾವೇನೋ ಹೊರಗ್ನವರು, ನಾವೊಂದು ಅಂಕಿಅಂಶ, ನಾವು ದನ ಲೆಕ್ಕ ಹಾಕೋದಲ್ವಾ? ಏನ್ ಲೆಕ್ಕ ಹಾಕೋದು? ದನಗಳು. ಸ್ವಲ್ಪ ಇವ್ರದ್ದು ದನ ಲೆಕ್ಕ ಹಾಕಿದ್ವಿ ನಾವು. 2 ಪಾಯಿಂಟ್ ಅಲ್ಲಿ ವರ್ಷಕ್ಕೆ 40 ರಿಂದ 50 ಕೋಟಿ ಕಲೆಕ್ಷನ್ ಆಯ್ತದೆ. ಎಷ್ಟು? 40 ರಿಂದ 50 ಕೋಟಿ. ಈ ಹೊನ್ನೂರು ಪ್ರಕಾಶ್ ಅಣ್ಣಂಗೂ ಕೇಮ್ ಇಲ್ಲ, ಮಂಜುಕೃಷ್ಣನ್ಗೂ ಕೇಮ್ ಇಲ್ಲ, ಎಲ್ಲರೂ ಕರ್ಕ ಬಂದ್ಬಿಟ್ಟು 40-50 ಕೋಟಿ ಕೈಲಾಕಕ್ ಬಂದ್ರೆ ಇದಾರ ಅವರು? ಅವ್ರಿಗೆ ನಮ್ಮ ನಿಲ್ಸಕ್ ಆಗೋದಿಲ್ಲ. ಯಾರನ್ನ ಬಳಸ್ಕೊಂಡ್ರು? ನಮ್ಮನ್ನ ಬಳಸ್ಕೊಂಡ್ರು. ನಿಮ್ಮನ್ನೇ ಬಳಸ್ಕೊಂಡ್ರು. ಹೆಂಗ್ ಬಳಸ್ಕೊಂಡ್ರು? ನೀವ್ ಅಣ್ಣನ್ ಕರ್ಕಬಾ, ನಿಮ್ ದೊಡ್ಡಪ್ಪನ್ ಕರ್ಕಬಾ, ನಿಮ್ ಚಿಕ್ಕಪ್ಪನ್ ಕರ್ಕಬಾ, ನಾವೇ ಕಾಸು ಕೊಟ್ಬಿಟ್ಟು ಸಾಲ ಕೊಡ್ತೀವಿ, ಅದ್ ಹಾಕೊಂಡ್ ಜಗಳ ಮಾಡಿ, ಅವ್ರ ಮೇಲೆ ಜಗಳ ಮಾಡಿಸಿ, ನೀ ಕರ್ಕೊಂಬಂದಿರ, ನೀ ಕೆಲಸ ಕೊಡಲ್ಲ, ಎಲ್ಲ ಆಡ್ಕೊಂಡಿರೋದು. ಆದ್ರೆ ವಿಪರ್ಯಾಸ ನೋಡಿ, ಇವತ್ತು ವಾಪಸ್ ನಿಮ್ನ ಅದೇ ರಸ್ತೆ ನಿಲ್ಸೋದು. ಸತ್ಯ ಸರ್. ಯಾರು ನಮ್ಮ ನಾಟಕ ನಿನ್ನೆಲ್ಲ ಗುಂಪು ಮಾಡಿದ್ರು, ಇವತ್ತು ನಿನ್ ಗುಂಪ್ನ 2 ಇಬ್ಬಾಗ ಮಾಡ್ಬಿಟ್ಟು ನಿಮ್ಮಂತ ರಸ್ತೆ ನಿಲ್ಸೋದು. ಈಗ ಅವ್ರ ಪರವಾಗಿರೋ 1 ಜನ ಹುಡುಗರು ಫುಲ್ ಖುಷಾಗ್ಬಿಡ್ತಾರೆ. ಹಿಂಗೆ ನಾವೆಲ್ಲ ಸಾಹೇಬ್ರು ಇದ್ದೀವಿ ಅಂತ. ಡೈ ಮೇಲೆ ತಲೆನೇ ಕೆಡ್ಸ್ಕೊಂಡ್ಬಿಡಿ, ನಾಳೆ ನೀವು ಬಿಟ್ಟು ಬಾತಿಗೆ ಗೊತ್ತೀರಾ, ನೀವು ಇನ್ನೂ ಕೆಟ್ಟದಾಗ ಗೊತ್ತೀರಾ. ಯಾಕಂತೇಳಿದ್ರೆ ಅವತ್ತು ಸಹ ಮಾಡಕ್ಕೆ ನೀವು ಇವ್ರು ಯಾರು ಮಾಡಿರ್ತೀರಿ. ಯಾಕಂದ್ರೆ ಇವ್ರ ಕಷ್ಟಕ್ಕೆ ನೀವಾಗಿಲ್ವಲ್ಲ, ನಮ್ ಕಷ್ಟಕ್ಕೂ ನೀವಾಗಿಲ್ಲ, ನಿಮ್ಮವ್ರ ಕಷ್ಟಕ್ಕೂ ನೀವಾಗಿಲ್ಲ. ನೀವು ಬೀದಿ ನಾಯಿಗಳ ಪರಿಸ್ಥಿತಿ ಬಂದು ನಿಂತಿರ್ತೀವಿ. ಬಿಸ್ಕೆಟ್ ಹೆಸರು ತಿನ್ಕೋಬೇಕು, ಇಲ್ಲದವ್ರು ಮನೆ ಸೇರ್ಬೇಕು. ಈ ಪರಿಸ್ಥಿತಿ ಬರ್ತೀವಿ ಅಲ್ವೇನಪ್ಪ? ಆ ಬ್ರಿಟಿಷರು ಬೆಳಗಿದ್ರು, ಈ ಬ್ರಿಟಿಷರು ನಮ್ಮ ಬಗ್ಗೆ ಹೌದಾ? ಯೂನಿಫಾರ್ಮ್ ಅವರೇ ತಾನೆ ಕೊಟ್ಟಿದ್ರು ಕೆಲಸ, ಅವ್ರು ಕೊಟ್ಟಿರ್ತಾರೆ. ಅದೇ ಕಾಯ್ದೆ ಮಂತ್ರಿಗಳೆಲ್ಲ ಕೆಲಸ ಮಾಡ್ತಿರೋದು. ಅವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಕೆಲಸ ಮಾಡ್ತಾರೆ, ಈಗ ಬರೀ ಇಂಡಿಯಾ ಕೆಲಸ ಮಾಡ್ತಾರೆ, ಅಷ್ಟೇ. ವ್ಯತ್ಯಾಸ ಏನಿಲ್ಲ. ಇವ್ರು ಬ್ರಿಟಿಷರೇ. ಗೊತ್ತಿಲ್ಲ ಯಾವ ಬ್ರೀಡ್ ಅಂತ. ಯಾಕಂದ್ರೆ ಪ್ರಾಣಿ ಜೊತೆ ಕೆಲಸ ಮಾಡೋದು ನೀವು, ಬಟ್ಟೆ ನೋಡಿ ಕಲರ್ ನೋಡಿ ಬ್ರೀಡ್ ಹೇಳೋದು ನೀವು, ನಾವಲ್ಲ. ನಮ್ ದನದ ಬ್ರೀಡ್ ಕೇಳೋದು ಹೇಳ್ತೀವಿ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಅನ್ಕೊಂಡಿರ್ಬೋದು, 7,000 ಜನ ಇದ್ದೀವಿ, 8,000 ಜನ ಇದ್ದೀವಿ, ಬರೀ ನಾವು 1,000 ಜನ ಬಂದಿರೋದು, ಇನ್ನೂ 6,000 ಅಲ್ಲೋರೆ, ಯಾರನ್ನ ಒಂದಷ್ಟು ಜನ ಬರಕ್ ಗೊತ್ತಿಲ್ಲ. ಈಗ ನೀವೇನೋ ಧೈರ್ಯ ಮಾಡಿ ಹಾಕೊಂಡ್ಬಿಟ್ಟಿದ್ರಿ ಹೋರಾಟ ಮಾಡಬೇಕು ಅಂತ. ಯಾಕಂದ್ರೆ ನಿಮ್ಮಲ್ಲಿ ಹೋರಾಟ ಕಿಚ್ಚು ಐತೆ, ಜೊತೆಗೆ ನ್ಯಾಯ ಕೊಡಿಸ್ಬೇಕು, ಏನಾದ್ರು ಆಗ್ಬಿಡ್ಲಿ ಅನ್ನೋ ಒಂದು ಕೆಚ್ಚಿಟ್ಕೊಂಡು ಬಂದಿದ್ದೀರಿ. ಇನ್ ಕೆಲವರಿಗೆ ಬಂದು ಹೋರಾಟ ಮಾಡ್ಬೇಕು ಅನ್ನೋ ಆಸೆ ಐತೆ, ಕಾರಣಾಂತರಗಳಿಂದ ಈ ಭಯ ಪಡಿಸೋ, ಇನ್ನೊಂದು ಮಾಡಿಸೋ ಬರಕ್ ಬಿಟ್ಟಿರೋದು. ನಿಮ್ಮಲ್ಲೇ ಇರ್ತಾರೆ, ಬೇಕಾದ್ರೆ ಫೋನ್ ಮಾಡಿ ನೋಡಿ, ಯಾರು ನಿಮ್ಗೆಲ್ರಿಗೂ ಇಬ್ರು ಸಿಗ್ತಾರೆ. ಮುಖಂಡ ಮಗ ನನಗೂ ಬರ್ಬೇಕು ಅಂತ ಆಸೆ, ಸುಮ್ಮನೆ ಅಧಿಕಾರಿ ಎದುರಿಸ ಕೂತಾನೆ, ನೀನ್ ಹೋದ್ರೆ ಸಂಬಳ ಕಟ್ಟಿಸ್ತೀನಿ, ನಿನ್ ಹೋದ್ರೆ ಏನೇನೋ ಮಾಡ್ತೀನಿ ಅಂತ ಹೇಳ್ತಾರೆ. ಸಿಕ್ಕಲ್ವಪ್ಪ ಅಂತಂದ್ರು ನಿಮ್ ಸ್ನೇಹಿತರಿಲ್ವಾ? ಎದುರಿಗೆ ನೀವು ಅಲ್ಲೇ ಇರೋದು. ಅದೊಂದು ಇರ್ತದೆ, ಎಲ್ಲರೂ ಇರ್ತದೆ. ಇದಕ್ಕೆ ನಾವು ಪ್ರತಿಯೊಂದಕ್ಕೂ ಇತಿಹಾಸ ತಿಳ್ಕೊಂಡಿರ್ಬೇಕು. ಏನು ಇತಿಹಾಸ ಗೊತ್ತಿದ್ರೆ ಇತಿಹಾಸ ಸೃಷ್ಟಿ ಮಾಡ್ಬೋದು ನಾವು, ತಾನೇ? ಈಸ್ಟ್ ಇಂಡಿಯಾ ಕಂಪ್ನಿ ಎಷ್ಟು ಜನ ಬಂದ್ರಪ್ಪ ನಮ್ಮ ದೇಶಕ್ಕೆ? ಅವ್ರು ಫಸ್ಟ್ ಟೈಮ್ ಬಂದಾಗ ವ್ಯಾಪಾರಕ್ಕೆ ಬರ್ತಾರೆ. ವ್ಯಾಪಾರಕ್ಕೆ ಬಂದಾಗ ಅವಾಗ ಯಾರೋ ಒಬ್ಬ ಮುಘಲ್ ಸಾಮ್ರಾಜ್ಯದ ಹತ್ರ ಪರ್ಮಿಷನ್ ತಗೋತಾರೆ, ನಾವಿಲ್ಲಿ ನಿಮ್ದು ಸ್ಪೈಸಸ್ ಗೊತ್ತದಲ್ಲ, ಸಾಂಬಾರ್ ಪದಾರ್ಥ, ಮಸಾಲೆ ಪದಾರ್ಥ ನಿಮ್ ಜೊತೆ ವ್ಯಾಪಾರ ಮಾಡ್ಬೋದಾ ಅಂತ ಕೇಳ್ಕೊಂಡು ಒಳಗಡೆ ಬರೋದು.
ಎಲ್ಲಾ ಸೇರಿಸಿ ಕೂಡಿಸಿ ಕಳೆದು ಗುಡ್ಡೆ ಹಾಕ್ಬಿಟ್ರು ನಮ್ಮ ಹತ್ರ ಒಂದ್ 2-3 ಸಾವಿರ ಜನದ ಮೇಲೆ ಬ್ರಿಟಿಷರು ಇರ್ಲಿಲ್ಲ. ಎಷ್ಟು ಜನ? 3,000 ಸರ್. 10,000 ಇದ್ದಾರೆ. 10,000 ಬ್ರಿಟಿಷರು ಇರ್ಲಿಲ್ಲ. ನಾವೆಷ್ಟು ಜನ ಇದ್ವಿ ಅವಾಗಿನ ಕಾಲಕ್ಕೆ ಇಂಡಿಯಾದವರು? ಲಕ್ಷಾಂತರದಲ್ಲಿ ಇದ್ವಿ. ಅಂದ್ರೂ 400 ವರ್ಷ ಆಳಿದ್ರು. ನಮ್ಮಲ್ಲೇ ಹೊಡೆದಾಳುವ ನೀತಿ ತಂದ್ಬಿಟ್ರಲ್ಲ ಸರ್. ಇಲ್ಲ, ಅವ್ರ ಮನೆ ಕಡೆಯಿಂದ ಕಾಯ್ತಾ ಇದ್ರು ನಮ್ಮವ್ರ ತಾನೆ. ಅವ್ನ ಆಫೀಸರ್ ಕೂತಿದಾಗ ಯಾರು ಅವ್ರ ಪರವಾಗಿ ಗನ್ ಎತ್ಕೊಂಡ್ರು ಯಾರು? ನಮ್ಮವ್ರಿಗೆ ನಮ್ಮವರೇ ಲಾಠಿ ಹೊಡೆದಿದ್ ಯಾರು ಅಲ್ವಾ? ಇದು ಹಂಗೆ ಅದು ಒಂಥರ ಸ್ವತಂತ್ರ ಮಾಡಿದ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ ನಾವು ತಮ್ಮ ಒಂದು ಜನತೆಗೆ ಹಾಗೂ ಭ್ರಷ್ಟ ಇಲಾಖೆಯ ಗಮನಕ್ಕೆ ತರ್ತೀವಿ. ಹಾಗೂ ಈಗಾಗಲೇ ನಮ್ಗೊಂದು ಮಾಹಿತಿ ಮಧ್ಯಾಹ್ನ ಹೇಳಿದ್ರು, ಅವರೆಲ್ಲ ಯಾಕೆ ಬರ್ತಾ ಇದ್ದಾರೆ, ಬಂದ್ರೆ ಕಷ್ಟ ಆಗುತ್ತೆ, ಹಾಗೆ ಎಷ್ಟು ಎಲೆಕ್ಟೆಡ್ ಅವರೇ ನಮ್ಮ ಹತ್ರ ಇದನ್ನ ಕೇಳಿದ್ರು. ಏನ್ ಕೇಳಕ್ ಬರ್ತಿದ್ದಾರೆ? ನೌಕರು, ನಮ್ಮ ಮಕ್ಕಳು ನೌಕರು, ರೈತರ ಮಕ್ಕಳು ಇಲ್ಲಿ ಕುತ್ಕೊಂಡಿದ್ದಾರೆ, ಅವ್ರಿಗೊಂದು ನ್ಯಾಯ ಕೊಡಬೇಕು ಅಂತ ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಬರ್ಕೊಡುದು ಅಂತ ಹೇಳಿ ಇವರು ಪ್ಯಾಕೇಜ್ ಮಾಡ್ತಾರೆ. ಹಾಗಾಗಿ ಈ ಧೋರಣೆ ನೋಡಿ ಇಷ್ಟೆಲ್ಲ ತಿಳ್ಕೊಳ್ಳಿ. ರೈತ ಮುಖಂಡರು ರೈತರ ಮಕ್ಕಳು ನೋಡಕ್ ಬರ್ತಾ ಇದ್ದಾರೆ ಅಂದ್ರೆ ಎಷ್ಟು ಇವರು ಹೆದರಿಕೆ ಇದೆ. ಬೇಡಪ್ಪ, ನಾವು ಇಲ್ಲಿ ಪರ್ಮಿಷನ್ ಕೊಡಿ. ಯಾರ ಅಪ್ಪನ ಮನೆಗೂ ಜಾಗ ಪರ್ಮಿಷನ್ ಕೊಡಕ್ಕೆ? ರೈತರ ಜಾಗನೇ, ಸರ್ಕಾರದ ಜಾಗ ಬೇಡ. ನೀವು ಜಾಗನೇ ಕೊಡೋದು ಬೇಡ. ನಾವು ರಸ್ತೆ ಬದಿ JCB ತಂದು ಕ್ಲೀನ್ ಮಾಡಿಸ್ಕೊಟ್ಟಿದ್ದೀವಿ, ಕೊಡ್ಬೇಕಿತ್ತು ನೀವು. ಅಲ್ಲಿ ಕೂತ್ರೆ ಪಬ್ಲಿಕ್ಸ್ ನೋಡ್ತಾರೆ, ಸಾರ್ವಜನಿಕರದ್ದು ಗಮನ ಎಲ್ಲ ಪ್ರೀತಿ ವಿಶ್ವಾಸ ಇತ್ತು. ನಮ್ಮ ರೈತ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ. ಈಗ ನಾನು ಶಾಂತಣ್ಣ ಅವ್ರ ಕಡೆ, ಪ್ರದರ್ಶನ ಅವ್ರ ಕಡೆ ಅವರ ಧ್ವನಿ ಕೇಳಕ್ ನೀವು ಏನ್ ಕಾಯ್ತಾ ಇದ್ದೀರಿ. ಹಾಗೆ ಮಂಜು ಕಿರಣ್ ಸರ್ ಒಂದೆರಡು ಮಾತಾಡ್ತಾರೆ, ಮತ್ತೆ ನಮ್ಮ ಮುಖಂಡರುಗಳು, ರೈತ ಮುಖಂಡರುಗಳು ಕೂಡ ಮಾತಾಡ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಯನ್ನ